ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡ್ರಿ ಸಂಕ್ರಾಂತಿ ಸ್ಪೆಷಲ್ಲು ನಮ್ಮ ಉತ್ತರ ಕರ್ನಾಟಕ ಥಾಲಿ ಇದು. ನಮ್ಮ ಉತ್ತರ ಕರ್ನಾಟಕ ಸೈಡು ಈ ಥರ ಮಡ್ಕೆ ಕಾಳು, ಶೇಂಗಾ ಚಟ್ನಿ, ಪಚಡಿ, ಮೊಸರನ್ನ, ಜುನ್ಕಾವಡಿ, ಮಾದ್ಲಿ, ಶೇಂಗಾ ಹೋಳ್ಗೆ, ಆಮೇಲೆ ಸಜ್ಜಿ ರೊಟ್ಟಿ, ಇನ್ನೂ ಜಾಸ್ತಿ ವೆರೈಟಿ ಮಾಡ್ತಾರೆ ಸಂಕ್ರಾಂತಿ ಹಬ್ಬಕ್ಕೆ. ಇವತ್ತು ಅದರೊಳಗಿಂದ ನಾವು ಗೀಜಿ ಬಾಜಿ ಅಂತ ಕರಿತೀವಿ. ಆ ಗೀಜಿ ಬಾಜಿನ ಹೆಂಗೆ ಮಾಡಿದ್ವಿ ಅಂಥೇಳಿ ತೋರಿಸ್ತೀನಿ ರೀ. ಈಗ ಮೊದಲಿಗೆ ಈಗ ಸಂಕ್ರಾಂತಿಗೆ ಎಲ್ಲನೂ ಸುಗ್ಗಿ ಆಗಿರ್ತಾವೆ ನೋಡ್ರಿ. ಎಲ್ಲ ಕಾಳು ತರಕಾರಿ ಎಲ್ಲನೂ ಹೊಸದು ಬಂದಿರುತ್ತೆ. ಅದಕ್ಕೆ ಈ ಸಂಕ್ರಾಂತಿಗೆ ಎಲ್ಲನೂ ಹಾಕಿ ನಾವು ಗೀಜೆ ಬಾಜಿ ಅಂಥೇಳಿ ಮರಾಠ ಸ್ಟೈಲ್ ಒಳಗೆ ಮಾಡ್ತೀವಿ. ಇದನ್ನು ಹೆಂಗೆ ಮಾಡಿದೆ ಅಂತ ನೋಡ್ಕೊಂಡು ಬನ್ನಿರಿ. ಮೊದಲಿಗೆ ಎಷ್ಟು ಕಾಳುಗಳದ ನೋಡ್ರಿ, ಎಲ್ಲ ಥರ ಕಾಳು ಮನೆಯಲ್ಲಿ ಯಾವ್ಯಾವ ಥರ ಕಾಳುಗಳು ಇರ್ತಾವಲ್ರಿ, ಆ ಎಲ್ಲ ಥರ ಕಾಳುಗಳನ್ನು ಸ್ವಚ್ಛಂగా ತೊಳ್ಕೊಂಡು ಬಿಸಿನೀರೊಳಗೆ ಕುದಿಯೋಕೆ ಇಟ್ಬಿಡ್ತೀವಿ ರೀ. ಮೊದಲಿಗೆ ನಾವು ಇದು ನೋಡ್ರಿ ವರ್ಷಕ್ಕೊಮ್ಮೆನೇ ಮಾಡೋದು ಸಂಕ್ರಾಂತಿ ಹಬ್ಬಕ್ಕೆ. ಅಂದರೆ ಭೋಗಿ ದಿನ, ಸಂಕ್ರಾಂತಿ ಹಿಂದಿನ ದಿನ ನಿನ್ನೆ ಭೋಗಿ ಇತ್ತು ನೋಡ್ರಿ. ಆ ಭೋಗಿ ದಿನ ಇದನ್ನು ನಾವು ಮಾಡ್ತೀವಿ. ಈಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅರಿಶಿನದ ಪುಡಿ ಹಾಕ್ಕೊಂಡು ಇದನ್ನು ಕುದಿಯೋಕೆ ಇಟ್ಬಿಡ್ತೀವಿ. ಆಮೇಲೆ ಎಲ್ಲ ಥರ ಸೊಪ್ಪು ರೀ, ಯಾವ್ಯಾವ ಸೊಪ್ಪು ಸಿಗ್ತೈತೆ ನೋಡ್ರಿ ಮಾರ್ಕೆಟ್ ಒಳಗೆ, ಅದೆಲ್ಲ ಥರನೂ ಸೊಪ್ಪನ್ನು ಚೆಂದಂಗೆ ತೊಳ್ಕೊಂಡು ಕಟ್ ಮಾಡಿ ಇದನ್ನು ಕುದಿಯೋಕೆ ಹಾಕ್ಕೊಂಡು ಬಿಡೋದ್ರಿ. ಇದೆಲ್ಲ ನೋಡ್ರಿ ಈಗ ವರ್ಷಕ್ಕೊಮ್ಮೆ ಆದ್ರೂ ಈ ಥರ ಎಲ್ಲನೂ ತಿನ್ಬೇಕಂತಾರೆ ಮೊದಲಿನ ಕಾಲದ ಮಂದಿ. ಇದು ಎಷ್ಟು ಥರ ತರಕಾರಿ ಇದಾವೆ ನೋಡ್ರಿ, ಎಲ್ಲ ಥರದ ಹಸಿ ಕಡಲೆಕಾಳು ಸಿಗ್ತೈತೆ ನೋಡ್ರಿ, ಅದು ಅವ್ರೆಕಾಳು, ಟೊಮೆಟೊ, ಬೆಂಡೆಕಾಯಿ, ಹಸಿಮೆಣಸಿನ್ಕಾಯಿ, ನುಗ್ಗೆಕಾಯಿ, ಉಳ್ಳಾಗಡ್ಡಿ, ಹೀರೆಕಾಯಿ, ಆಮೇಲೆ ಬಾರಿ ಹಣ್ಣು ಅಂತ ಸಿಗ್ತೈತೆ ನೋಡ್ರಿ ಅದನ್ನು, ಆಮೇಲೆ ಚೌಳಿಕಾಯಿ, ಆಲೂಗಡ್ಡೆ, ಇನ್ನು ಯಾವ್ಯಾವ ತರಕಾರಿ ಇತ್ತು ನೋಡ್ರಿ ಎಲ್ಲ ತರಕಾರಿನೂ ಸಣ್ಣಗೆ ಕಟ್ ಮಾಡಿ ಅದನ್ನು ಕುಕ್ಕರ್ಗೆ ಕುದಿಯೋಕೆ ಇಡ್ತೀವಿ ರೀ. ಈಗ ನೋಡ್ರಿ ಕಾಳು ಚೆಂದಂಗೆ ಕುದ್ದೈತಿ. ಆ ಕಾಳನ್ನು ಚೆಂದಂಗೆ ಕಟ್ಟದು ಈಗ ಯಾವ ಬೊಗಣಿ ಒಳಗೆ ಮಾಡ್ಕೋತೀವಿ ನೋಡ್ರಿ ಆ ಬೊಗಣಿ ಒಳಗೆ ಹಾಕ್ಕೊಂಡು ಬಿಡ್ಬೇಕು. ಈಗ ನೋಡ್ರಿ ತರಕಾರಿನ ಕುದಿಯೋಕೆ ಇಟ್ಕೊಳಕತ್ತೀನಿ. ಎಷ್ಟು ತರಕಾರಿ ಸಿಗುತ್ತೆ ನೋಡ್ರಿ ಮಾರ್ಕೆಟ್ ಒಳಗೆ, ಆ ಎಲ್ಲ ತರಕಾರಿನೂ ಒಂದೇ ಸರಿ ಕಟ್ ಮಾಡಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಕುದಿಯೋಕೆ ಇಟ್ಬಿಡ್ತೀವಿ ರೀ. ಇದು ನೋಡ್ರಿ ಮಹಾರಾಷ್ಟ್ರ ಸೈಡು ಮಾಡ್ತಾರೆ. ಇದೇನು ಸೊಪ್ಪು ಕುದಿಸ್ಕೊಂಡಿರ್ತೀವಿ ಈಗ ಕಾಳು ಕುದ್ದೈತ್ರಿ, ಆಮೇಲೆ ಸೊಪ್ಪು ಕುದೀತು. ಈ ಸೊಪ್ಪದ ನೀರು ಚೆಲ್ಲೋದು ಬೇಡ, ಅದನ್ನು ಇದ್ರೊಳಗೆ ಹಾಕ್ಕೊಂಡು ಬಿಡೋಣ. ಇದು ಸೊಪ್ಪು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಂಡ್ರಿ, ಇಲ್ಲಾಂದ್ರೆ ತಪ್ಪಲ ಹಾಗೆ ಉಳಿಯುತ್ತೆ, ತಿನ್ನೋಕೆ ಟೇಸ್ಟಿಯಾಗಿರೋಂಗಿಲ್ಲ. ಅದಕ್ಕೆ ಇದನ್ನು ಏನೈತಲ್ರಿ ನೀರು ಬಸ್ಕೊಂಡು ಈ ಸೊಪ್ಪನ್ನು ಏನೈತಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕ್ರಿ. ಮಿಕ್ಸಿ ಮಾಡ್ಕೊಂಡು ಏನು ಫಸ್ಟ್ ಕಾಳು ಹಾಕ್ಕೊಂಡಿದ್ವಿ, ಈಗ ಸೊಪ್ಪನ್ನು ಹಾಕ್ಕೊಂಡು ಚೆಂದಂಗೆ ಕಲಸಾಕತ್ತೀನಿ. ಇದಕ್ಕೆ ನೋಡ್ರಿ ಸೊಪ್ಪು ತರಕಾರಿ ಆಮೇಲೆ ಎಲ್ಲ ಥರ ಕಾಳು ಎಲ್ಲ ಥರ ಸೊಪ್ಪು ಎಲ್ಲನೂ ಹಾಕೋತಾರೆ ಇದಕ್ಕೆ. ಈಗ ಸ್ವಲ್ಪ ಗರಂ ಮಸಾಲ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಹುಣಸೆ ಹಣ್ಣು, ಒಂದು ಸ್ವಲ್ಪ ಬೆಲ್ಲ, ಅರಿಶಿನದ ಪುಡಿ, ಖಾರಕ್ಕೆ ಇಲ್ಲಿ ಮೆಣಸಿನ್ಕಾಯಿನೂ ಹಾಕ್ಕೋಬೇಕ್ರಿ, ಆಮೇಲೆ ಅಚ್ಕಾರದ ಪುಡಿನೂ ಹಾಕ್ಕೋಬೇಕು. ಯಾಕಂದ್ರೆ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡ್ಕೊತಿರ್ತೀವಲ್ಲ, ಅದಕ್ಕೆ ಖಾರದ ಪುಡಿ ಒಂದೇ ಹಾಕ್ಕೊಂಡ್ವಿ ಅಂದರೆ ಜಾಸ್ತಿ ಖಾರ ಅನಿಸೋದಿಲ್ಲ ಅಂಥೇಳಿ ನಾವು ಇಲ್ಲಿ ಹಸಿಮೆಣಸಿನ್ಕಾಯಿ ಮತ್ತು ಖಾರದ ಪುಡಿ ಎರಡನ್ನೂ ಹಾಕ್ಕೊಂಡಿದ್ದೀವಿ. ಈಗ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡು ಬೆಳ್ಳುಳ್ಳಿ, ಕೊತ್ತಂಬರಿ, ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಇದು ಗೀಜಿ ಬಜ್ಜಿಗೆ ಅಷ್ಟೇ ಅಲ್ಲ ರೀ, ಬೇರೆ ಪಲ್ಯಕ್ಕೂ ಯೂಸ್ ಮಾಡಕತ್ತೀವಿ. ಇದಕ್ಕೆ ಎಷ್ಟು ಬೇಕು ನೋಡಿಕೊಂಡು ಒಂದು ಸ್ಪೂನ್ದಷ್ಟು ಖಾರನ ಇದನ್ನು ಹಾಕ್ಕೊಂಡಿನಿ ರೀ. ಈಗ ಯಾಕಂದ್ರೆ ಮೊದಲಿಗೆ ನಾವು ಖಾರದ ಪುಡಿನೂ ಹಾಕ್ಕೊಂಡಿದ್ವಿ. ಈಗ ಹಸಿಮೆಣಸಿನ್ಕಾಯಿನೂ ಹಾಕ್ಕೊಳಕತ್ತೀನಿ. ಈಗ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವು ಎಲ್ಲನೂ ಹಾಕ್ಕೊಂಡು ಈಗ ಒಗ್ಗರಣೆ ಕೊಟ್ಕೋಬೇಕ್ರಿ. ಈಗ ನೋಡಿರಿ ತರಕಾರಿನೂ ಚೆಂದಂಗೆ ಕುದ್ದೈತಿ. ಈ ತರಕಾರಿನೂ ಚೆಂದಂಗೆ ಕಡಿದು ಈಗೇನು ಕಾಳು ಹಾಕ್ಕೊಂಡಿದ್ವಿ, ಸೊಪ್ಪು ಹಾಕ್ಕೊಂಡಿದ್ವಿ, ಆಮೇಲೆ ಒಗ್ಗರಣೆ ಮಾಡಿದ್ದು ಹಾಕ್ಕೊಂಡು ಈ ಎಲ್ಲ ತರಕಾರಿನ ಎಲ್ಲ ಸೇರಿಸಿ ಹಾಕ್ಕೊಂಡು ಚೆಂದಂಗೆ ಒಂದು 20 ನಿಮಿಷದವರೆಗೂ ಕುದಿಸ್ಕೋಬೇಕ್ರಿ ಇದನ್ನು. ಅಂದ್ರೇ ಇದು ಟೇಸ್ಟಿ ಆಗುತ್ತೆ.
ಈ ವಿಡಿಯೋ ಏನಾದರೂ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಇದು ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಥಾಲಿ ಇದು. ನಮಸ್ಕಾರ. ನಾಳೆ